ನಮಸ್ಕಾರ. ಸಮಸ್ತ ನಮ್ಮ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದ ಕಾಂಗ್ರೆಸ್ ಮುಖಂಡರಿಗೆ, ಕಾರ್ಯಕರ್ತರಿಗೆ ಹಾಗೂ ಎಲ್ಲ ಕಾಂಗ್ರೆಸ್ ಅಭಿಮಾನಿಗಳಿಗೆ ನಾನು ತಿಳಿಸೋದೇನಂತಂದರೆ, ಇದೇ ತಿಂಗಳು 10ನೇ ತಾರೀಕು ಬುಧವಾರದ ದಿನ ನಾವು ಮುಖ್ಯಮಂತ್ರಿಗಳಿಗೆ ಒಂದು ಅಭಿನಂದನಾ ಕಾರ್ಯಕ್ರಮ ಅಂದ್ಕೊಂಡಿದ್ವಿ. ಅದು ಕಾರಣಾಂತರಗಳಿಂದ ಏನಪ್ಪ ಕಾರಣಾಂತರಗಳು ಅಂತಂದರೆ, ಹೆಚ್ಚಿನ ನಮ್ಮ ಮಂತ್ರಿ ಮಹೋದಯರು ಆ ಒಂದು ಕಾರ್ಯಕ್ರಮಕ್ಕೆ ಆಗಮಿಸೋದ್ರಿಂದ ಸುಮಾರು 13 ಜನ ಮಂತ್ರಿಗಳಾಗಿದ್ದಾರೆ. ಅದೇ ರೀತಿಯಲ್ಲಿ ನಮ್ಮ ಹರಿಪ್ರಸಾದ್ ಅಣ್ಣವರು ಪಕ್ಷದ ಅಧ್ಯಕ್ಷರಾಗಿದ್ದಾರೆ. ಅವರೆಲ್ಲರಿಗೂ ಆಹ್ವಾನ ಕೊಟ್ಟಿದ್ದೀವಿ. ಅವರೆಲ್ಲರೂ ಒಂದು ಬರುವಂಥ ಮುನ್ಸೂಚನೆ ಇದೆ. ಹಂಗಾಗಿ ಇದೇ ತಿಂಗಳು 21ನೇ ತಾರೀಕು ಭಾನುವಾರ ಕಾರ್ಯಕ್ರಮನ ಆಯೋಜನೆ ಮಾಡ್ಕೊಂಡಿರ್ತೇವೆ. ಹಂಗಾಗಿ ಆ ಒಂದು ಕಾರ್ಯಕ್ರಮದಲ್ಲಿ ವಿಶೇಷ ಏನಪ್ಪ ಅಂತಂದರೆ, ನಮ್ಮ ಮುಖ್ಯಮಂತ್ರಿಗಳು ಇವತ್ತು ಯುವಕರಿಗೆ ಒಂದು ಒಳ್ಳೆಯ ಕೊಡುಗೆ ಕೊಡಬೇಕು ಅಂತ ಅವರು ಏನು ಪ್ರಮಾಣ ವಚನ ಸ್ವೀಕಾರ ಮಾಡಿದ್ರು, ಅವತ್ತೊಂದು ದಿನವೇ ಯುವಕರಿಗೆ ಒಂದಷ್ಟು ಉಡುಗೊರೆ ಕೊಟ್ಟಿದ್ದಾರೆ. ನಾವು ಕೂಡ ಯುವಕರಿಗೆ ಒಂದು ಒಳ್ಳೆ ಉಡುಗೊರೆ ಕೊಡಬೇಕು ಅಂತ ತೀರ್ಮಾನ ಮಾಡಿ, ಏನಪ್ಪ ಅಂತಂದರೆ, ನಮ್ಮ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದಾದ್ಯಂತ ಯಾರು SLCನಲ್ಲಿ ಓದಿ ಪಾಸಾಗಿದ್ದಾರೆ ಅಂಥ ಮಕ್ಕಳಿಗೆ, ಅಂದರೆ ಸುಮಾರು 60-65ಕ್ಕೂ ಹೆಚ್ಚಿನ ಶಾಲೆಗಳಲ್ಲಿ ಮೊದಲನೇದು, ಎರಡನೇದು, ಮೂರನೇ ರ್ಯಾಂಕ್ ಯಾರು ಪಡೆದಿರ್ತಾರೆ ಅಂಥ ಸುಮಾರು ಒಂದು 180 ವಿದ್ಯಾರ್ಥಿಗಳನ್ನ ಗುರುತಿಸಿ ಅವ್ರ ಜೊತೆಗೆ ಅವ್ರ ತಂದೆ ತಾಯಿಗಳಿಗೂ ಕೂಡ ಒಂದು ಅಭಿನಂದನಾ ಕಾರ್ಯಕ್ರಮ ಇಟ್ಕೊಂಡು ಅವ್ರಿಗೂ ಕೂಡ ಓದೋದಕ್ಕೆ ಒಂದು ಒಳ್ಳೆಯ ಒಂದು ಉಡುಗೊರೆ ಕೂಡ ಕೊಡಬೇಕು ಅಂತ ತೀರ್ಮಾನ ಮಾಡಿದ್ವಿ. ಅದೇ ರೀತಿ PUCನಲ್ಲಿ ಪಾಸಾದಂಥ ಸುಮಾರು 60-65ಕ್ಕೂ ಹೆಚ್ಚಿನ ಮಕ್ಕಳು, ಅಂದರೆ ಎಲ್ಲ ಕಾಲೇಜುಗಳಿಂದನೂ ಕರೆದು